ಧರ್ಮಸ್ಥಳ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಎಕ್ಸ್ಕ್ಲೂಸಿವ್ ವಿಚಾರಗಳು ಗೊತ್ತಾಗ್ತಾ ಇದೆ. ಈ ಬುರುಡೆ ದೆಹಲಿವರೆಗೂ ಟ್ರಾವೆಲ್ ಮಾಡಿತ್ತು ಅನ್ನುವಂತ ಅಂಶ ಈಗಾಗಲೇ ಗೊತ್ತಿರುವಂತ ವಿಚಾರ. ಆದ್ರೆ ಈ ದೆಹಲಿ ಹೋದಂತ ಸಂದರ್ಭದಲ್ಲಿ ಏನೇನ್ ಆಯ್ತು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಈ ವರದಿಯಲ್ಲಿ ಎಲ್ಲಾ ವಿಚಾರಗಳನ್ನ ಬರೆದಿದೆ. ಅದು ನಿಜಕ್ಕೂ ಕೂಡ ಶಾಕಿಂಗ್ ಅನ್ನುವಂತ ರೀತಿಯಲ್ಲಿದೆ. ಈ ಬುರುಡೆಯ ಜೊತೆಯಲ್ಲಿ ಒಂದಿಡೀ ರಾತ್ರಿಯನ್ನ ಸುಜಾತಾ ಭಟ್ ಕಳೆದಿದ್ರು ಅನ್ನೋ ಮಾಹಿತಿ. ಎಸ್ಐಟಿ ತನಿಖೆ ವೇಳೆ ಮತ್ತೊಂದು ಮಾಹಿತಿ ಈಗ ಬಯಲಾಗಿರೋದು. ದೆಹಲಿಯಲ್ಲಿ ಬುರುಡೆಯ ಜೊತೆಯಲ್ಲಿ ರಾತ್ರಿ ಕಳೆದಿದ್ರು ಸುಜಾತಾ ಭಟ್. ದೆಹಲಿಯ ವಿಠಲ್ ಮಂದಿರದಲ್ಲಿ 2 ರೂಮ್ ಬುಕ್ ಮಾಡಿಕೊಂಡಿತ್ತು ಈ ಟೀಮ್. ಒಂದು ರೂಮ್ನಲ್ಲಿ ಮಟ್ಟಣ್ಣ, ಜಯಂತ್, ಚಿನ್ನಯ್ಯ ಇದ್ರೆ ಮತ್ತೊಂದು ರೂಮ್ ಅಲ್ಲಿ ಸುಜಾತಾ ಭಟ್ ಉಳ್ಕೊಂಡಿದ್ರು. ಆ ಸುಜಾತಾ ಭಟ್ ಉಳ್ಕೊಂಡಿದ್ದಂತ ರೂಮ್ನಲ್ಲಿ ಇದ್ದಂತ ಮಂಚದ ಕೆಳಗಡೆ ಈ ಬುರುಡೆ ಇದ್ದಂತ ಬಾಕ್ಸ್ ಅನ್ನ ಜಯಂತ್ ಇಟ್ಟಿದ್ದ ಅನ್ನೋ ಮಾಹಿತಿ. ಆ ಬಾಕ್ಸ್ ನಲ್ಲಿ ಏನಿದೆ ಅಂತ ಸುಜಾತಾ ಭಟ್ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಏನಿಲ್ಲ ಅಂತ ಹೇಳಿ ಆ ನಂತರ ಪಕ್ಕದ ರೂಮ್ಗೆ ಈ ಜಯಂತ್ ಹೋಗಿದ್ನಂತೆ. ಎಲ್ಲಾ ಅಂಶಗಳು, ಎಲ್ಲಾ ವಿಚಾರಗಳು ಈಗ ಎಸ್ಐಟಿ ನಡೆಸಿದಂತಹ ತನಿಖೆಯಲ್ಲಿ ಆ ವರದಿಯಲ್ಲಿ ಈಗ ದಾಖಲಾಗಿದೆ. ಧರ್ಮಸ್ಥಳ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಎಕ್ಸ್ಕ್ಲೂಸಿವ್ ವಿಚಾರಗಳು ಗೊತ್ತಾಗ್ತಾ ಇದೆ. ಅದು ಕೂಡ ಎಸ್ಐಟಿ ನಡೆಸಿದಂತಹ ತನಿಖೆಯ ಸಂದರ್ಭದಲ್ಲಿ ದಾಖಲಾಗಿರುವಂತಹ ಅಂಶಗಳು. ಈ ಬುರುಡೆಯನ್ನ ತಂದಿದ್ದು ಜಯಂತ್ ಅನ್ನುವಂತ ವಿಚಾರ ಈಗಾಗಲೇ ಗೊತ್ತಿರುವಂತದ್ದು. ಆದ್ರೆ ಈ ಬುರುಡೆ ತಂದಂತ ಜಯಂತ್ಗೆ ಒಂದು ಭಯಾನಕವಾದ ಕನಸು ಬಿದ್ದಿತ್ತಂತೆ. ಈ ಕನಸು ಏನಿದೆ ಇದು ಈಗ ಎಸ್ಐಟಿ ನಡೆಸಿರುವಂತಹ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿರುವುದು. ಅದೇ ವಿಚಾರ ಎಸ್ಐಟಿ ವರದಿಯಲ್ಲೂ ಕೂಡ ದಾಖಲು ಮಾಡಿದೆ. ದೆಹಲಿಗೆ ಟ್ರೈನ್ ಮೂಲಕ ಈ ಬುರುಡೆಯನ್ನ ಜಯಂತ್ ಕೊಂಡೊಯ್ದಿದ್ದ. ಆ ನಂತರ ದೆಹಲಿಯಲ್ಲಿ ರಾತ್ರಿ ಮಲಗಿದ್ದಂತ ಸಂದರ್ಭದಲ್ಲಿ ಜಯಂತ್ಗೆ ಒಂದು ಭಯಾನಕ ಕನಸು ಬಿದ್ದಿದೆ. ಆ ಕನಸು ಬಿದ್ದ ತಕ್ಷಣದಲ್ಲಿ ಕಿರಿಚಿಕೊಂಡು ಎದ್ದಿದ್ದಾನೆ ಜಯಂತ್. ಎಲ್ಲಾ ವಿಚಾರಗಳು ಎಸ್ಐಟಿ ವರದಿಯಲ್ಲಿ ದಾಖಲಾಗಿರೋದು. ದೆಹಲಿಯಿಂದ ವಾಪಸ್ ಆ ಬುರುಡೆಯನ್ನ ತರಬೇಕಲ್ಲ, ಆ ಸಂದರ್ಭದಲ್ಲಿ ಬಿದ್ದಿರುವಂತಹ ಕನಸನ್ನ ನೆನೆಸ್ಕೊಂಡು ಈ ಜಯಂತ್ ಹೆದರ್ಕೊಂಡಿದ್ದ. ಹಾಗಾಗಿ ದೆಹಲಿಯಲ್ಲೇ ಆ ಬುರುಡೆ ಇದ್ದಂತ ಬಾಕ್ಸ್ ಅನ್ನ ಬಿಟ್ಟು ವಾಪಸ್ ಬೆಂಗಳೂರಿಗೆ ಈ ಜಯಂತ್ ಬಂದಿದ್ದ ಅನ್ನುವಂಥದ್ದನ್ನ ಈಗ ಎಸ್ಐಟಿ ಸಿದ್ಧಪಡಿಸಿರುವಂತಹ ವರದಿಯಲ್ಲಿ ದಾಖಲು ಮಾಡಿಕೊಂಡಿದೆ. ಎಸ್ಐಟಿ ಈಗಾಗಲೇ ವರದಿಯನ್ನು ಸಿದ್ಧಪಡಿಸಿದೆ. ಆ ವರದಿಯಲ್ಲಿ ಒಂದಷ್ಟು ಅಂಶಗಳಿರೋದು. ಆದ್ರೆ ಈ ಅಂಶಗಳು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಶಾಕಿಂಗ್ ಅನ್ನುವಂಥ ರೀತಿಯಲ್ಲಿದೆ. ಈ ಬುರುಡೆ ಏನಿತ್ತು ಅದನ್ನ ದೆಹಲಿಗೆ ತಗೊಂಡು ಹೋಗಿದ್ದು ಗೊತ್ತಿತ್ತು. ದೆಹಲಿಗೆ ತಗೊಂಡು ಹೋದ ನಂತರದಲ್ಲಿ ಅಲ್ಲೇ ಇದ್ದಂತಹ ಜಯಂತ್ಗೆ ಒಂದು ಕನಸು ಬಿದ್ದಿದೆ. ಆ ಕನಸು ಕೆಟ್ಟ ಕನಸು. ಅದನ್ನ ನೆನೆಸ್ಕೊಂಡು ಆತ ವಾಪಸ್ ಈ ಬುರುಡೆಯನ್ನ ಬೆಂಗಳೂರಿಗೆ ತರುವಂತಹ ಸಂದರ್ಭದಲ್ಲಿ ಹೆದರ್ಕೊಂಡಿದ್ದ. ಎಲ್ಲಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ಅಥವಾ ಎಲ್ಲಾದ್ರೂ ಗೊತ್ತಾಗ್ಬಿಟ್ರೆ ಎಂತ ಕನಸು ಬಂದಿರಬಹುದು ಅನ್ನುವಂತ ಊಹೆ. ಆದ್ರೆ ಎಸ್ಐಟಿ ನಡೆಸಿದಂತಹ ತನಿಖಾ ಸಂದರ್ಭದಲ್ಲಿ ಈ ಎಲ್ಲಾ ಅಂಶಗಳು ಕೂಡ ಬಯಲಾಗಿರೋದು. ಅದನ್ನ ಎಸ್ಐಟಿ ತನ್ನ ವರದಿಯಲ್ಲೂ ಕೂಡ ದಾಖಲು ಮಾಡಿಕೊಂಡಿದೆ. ಈ ಕನಸಿನ ಉಲ್ಲೇಖ ಇದೆ ಆ ವರದಿಯಲ್ಲಿ. ದೆಹಲಿಯಿಂದ ವಾಪಸ್ ಬುರುಡೆಯನ್ನ ಯಾಕೆ ತಂದಿಲ್ಲ ಜಯಂತ್ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಜಯಂತ್ ಬಹುಶಃ ಕೊಟ್ಟಿರುವಂತಹ ಉತ್ತರ ಇದು ಅನ್ನುವಂತ ರೀತಿಯಲ್ಲಿ ಕಾಣಿಸುತ್ತೆ. ಆತನಿಗೆ ಒಂದು ಕನಸು ಬಿದ್ದಿತ್ತು, ಭಯಾನಕ ಕನಸು. ಅದರಿಂದ ಬೆಚ್ಚಿ ಬಿದ್ದಿದ್ದ. ಅದನ್ನ ದೆಹಲಿಯಲ್ಲೇ ಬಿಟ್ಟು ವಾಪಸ್ ಬೆಂಗಳೂರಿಗೆ ಬಂದಿದ್ದ ಜಯಂತ್ ಅನ್ನುವಂತ ವಿಚಾರ. ಆ ಬುರುಡೆ ಬಾಕ್ಸ್ ಏನಿದೆ ಅದು ಸುಜಾತಾ ಭಟ್ ಉಳ್ಕೊಂಡಿದ್ದಂತಹ ರೂಮಲ್ಲಿತ್ತು. ಇದರಲ್ಲಿ ಏನಿದೆ ಅಂತ ಸುಜಾತಾ ಭಟ್ ಕೇಳ್ತಾರೆ. ಆ ಸಂದರ್ಭದಲ್ಲಿ ಏನಿಲ್ಲ ಅನ್ನುವಂಥದ್ದನ್ನ ಜಯಂತ್ ಸುಜಾತಾ ಭಟ್ಗೆ ಹೇಳಿದ್ದ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಈ ಧರ್ಮಸ್ಥಳ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಕ್ಷಣಕ್ಕೊಂದು ತಿರುವು, ಅದರ ಜೊತೆಯಲ್ಲಿ ದಿನಕ್ಕೊಂದು ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಈಗ ಈ ಎಸ್ಐಟಿ ತನಿಖಾ ವರದಿಯಲ್ಲಿ ಏನೇನು ಅಂಶಗಳಿದೆ ಅನ್ನುವಂಥ ವಿಚಾರ, ಅದರಲ್ಲಿ ಈ ಕನಸಿನ ಉಲ್ಲೇಖವೂ ಕೂಡ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಎಸ್ಐಟಿಯ ವರದಿ ಸಿದ್ಧ ಆಗಿದೆ. ಈ ವರದಿಯಲ್ಲಿ ಜಯಂತ್ ಬಿದ್ದಂತ ಈ ಕನಸಿನ ಬಗ್ಗೆ ಉಲ್ಲೇಖ ಆಗಿರೋದು.
ಆ ಕನಸು ಬಿದ್ದಿರೋದ್ರಿಂದ ಆತ ಆ ಬುರುಡೆಯನ್ನ ವಾಪಸ್ ಬೆಂಗಳೂರಿಗೆ ತರಬೇಕಾಗಿತ್ತು, ಆದ್ರೆ ತಂದಿಲ್ಲ. ಟ್ರೈನಲ್ಲಿ ತಗೊಂಡು ಹೋಗಿದ್ದು ಬುರುಡೆಯನ್ನ, ಆನಂತರ ವಾಪಸ್ ತರಬೇಕಾಗಿತ್ತು. ಬೆಂಗಳೂರಿಗೆ ಬಂದ ಜಯಂತ್ ಆದ್ರೆ ಬುರುಡೆಯನ್ನ ದೆಹಲಿಯಲ್ಲೇ ಬಿಟ್ಟು ಬಂದಿದ್ದ ಅನ್ನೋ ಮಾಹಿತಿ ಈಗ ಎಸ್ಐಟಿ ವರದಿಯಲ್ಲೂ ಕೂಡ ದಾಖಲಾಗಿದೆ. ಆ ಬುರುಡೆ ಏನಿದೆ, ಆ ಬುರುಡೆ ಬಾಕ್ಸ್ ನಲ್ಲಿತ್ತು. ಅದರ ಜೊತೆ ಇಡೀ ರಾತ್ರಿಯನ್ನ ಸುಜಾತಾ ಭಟ್ ಕಳೆದಿದ್ರಂತೆ ಅನ್ನೋ ಮಾಹಿತಿ ಕೂಡ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಈ ಎಸ್ಐಟಿ ವರದಿಯಲ್ಲಿ ಒಂದಷ್ಟು ಅಂಶಗಳು ಇದೆ ಅನ್ನುವಂಥದ್ದು ಈಗಾಗಲೇ ಗೊತ್ತಿರುವಂತಹ ವಿಚಾರ. ಬುರುಡೆ ತಗೊಂಡು ಹೋಗಿದ್ದು ಗೊತ್ತು, ಆದ್ರೆ ವಾಪಸ್ ಯಾಕೆ ಬಂದಿಲ್ಲ ಅನ್ನುವಂತ ಪ್ರಶ್ನೆಗಳಿದ್ವು. ಬಹುಶಃ ಇದೇ ಕಾರಣ ಇರಬಹುದು ಅನ್ನುವಂಥದ್ದನ್ನ ಊಹೆ ಮಾಡಲಾಗ್ತಾ ಇದೆ. ಈಗ ವರದಿಯಲ್ಲಿ ಏನೇನು ಅಂಶಗಳಿದೆ, ಏನೇನು ಮಾಹಿತಿ ಇದ್ರ ಬಗ್ಗೆ ಸಿಗ್ತಾ ಇದೆ ದಿನೇಶ್? ಹೌದು ಅಶ್ವಿನಿ, ಅಂದ್ರೆ ಈ ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ತಿರುವುಗಳು ಕೂಡ ಪಡಿತಾ ಇದೆ. ಅದರ ಜೊತೆಗೆ ಎಸ್ಐಟಿ ಕೆಲವು ದಿನಗಳ ಹಿಂದೆ ಬೆಳ್ತಂಗಡಿ ಕೋರ್ಟ್ಗೆ ಒಂದು ವರದಿಯನ್ನ ಕೊಟ್ಟಿತ್ತು. ಸಾವಿರಾರು ಪುಟಗಳಿರುವಂತಹ ವರದಿ ಇದು. ಇದರಲ್ಲಿ ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿತ್ತು ಮತ್ತು ಯಾರೆಲ್ಲ ಈ ಹಿಂದೆ ಹೇಳಿಕೆಗಳನ್ನ ನೀಡಿದ್ದಾರೆ ಅಂದ್ರೆ ಪ್ರಮುಖವಾಗಿ ಆ ಊರಿನವರಾಗಿರ್ಬೋದು ಅಥವಾ ಜೊತೆಗೆ ಈ ಒಂದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜೊತೆಗೆ ಅವರಾಗಿರೋದು ಅವರೆಲ್ಲರನ್ನು ಕೂಡ ಎಸ್ಐಟಿ ಕರೆಸಿಕೊಂಡು ಅವರನ್ನ ವಿಚಾರಣೆಗೆ ಒಳಪಡಿಸಿತ್ತು. ಹಾಗಾಗಿ ಅವರ ಹೇಳಿಕೆಗಳು ಕೂಡ ಆ ಒಂದು ವರದಿಯಲ್ಲಿದ್ದು ಈಗ ಸದ್ಯ ವರದಿಯ ವಿಚಾರಗಳು ಒಂದೊಂದಾಗಿ ಬಹಿರಂಗ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಜಯಂತ್ ಟಿ ಎನ್ನುವಂತಾನೆ ಏನಿದ್ದಾನೆ ಆತ ಒಂದಷ್ಟು ವಿಚಾರಗಳನ್ನ ಎಸ್ಐಟಿ ಮುಂದೆ ಹೇಳಿದ್ದೆ, ಅದು ಕೂಡ ಈಗಾಗಲೇ ಬಹಿರಂಗ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಆ ಒಂದು ಬುರುಡೆಗೆ ಸಂಬಂಧಿಸಿದಂತಹ ವಿಚಾರಗಳು ಅಂದ್ರೆ ಬುರುಡೆಯನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜೊತೆಗಿರುವಂತಹ ಗಿರೀಶ್ ಮಟ್ಟಣ್ಣವರ ಟಿ ಜಯಂತ್ ಮತ್ತು ಚಿನ್ನಯ್ಯ ಹಾಗೂ ಸುಜಾತಾ ಭಟ್ ಈ ನಾಲ್ವರು ಸೇರಿಕೊಂಡು ಆ ಒಂದು ಬುರುಡೆಯನ್ನ ದೆಹಲಿಗೆ ತೆಗೆದುಕೊಂಡು ಹೋಗ್ತಾರೆ. ಹೋಗುವಾಗ ಜಯಂತ್ ಅದನ್ನ ತೆಗೆದುಕೊಂಡು ಹೋಗಿದ್ದು ಅಂದ್ರೆ ಜಯಂತ್ ಟ್ರೈನ್ ಅಲ್ಲಿ ಹೋಗಿದ್ದು. ಉಳಿದಂತಹ ಮೂರುವರು ಏನಿದ್ದಾರೆ ಅಂದ್ರೆ ಗಿರೀಶ್ ಮಟ್ಟಣ್ಣವರ್, ಸುಜಾತಾ ಭಟ್ ಮತ್ತು ಚಿನ್ನಯ್ಯ ಏನಿದ್ದಾರೆ ಇವರು ವಿಮಾನದಲ್ಲಿ ಹೋಗಿದ್ದು. ಜಯಂತ್ ಟಿ ಟ್ರೈನ್ ಅಲ್ಲಿ ಅದನ್ನ ಬುರುಡೆಯನ್ನ ತೆಗೆದುಕೊಂಡು ಹೋಗಿದ್ದು. ಆ ಬಳಿಕ ದೆಹಲಿಯಲ್ಲಿ ಒಂದು ರೂಮ್ ಮಾಡಿಕೊಂಡು ಇರ್ತಾರೆ. ಅಂದ್ರೆ ಜಯಂತ್ ಟಿ, ಚಿನ್ನಯ್ಯ ಮತ್ತು ಗಿರೀಶ್ ಮಟ್ಟಣ್ಣ ಅವರು ಒಂದು ರೂಮ್ ಅಲ್ಲಿ ಇರ್ತಾರೆ. ಸುಜಾತಾ ಭಟ್ ಅವರು ಪ್ರತ್ಯೇಕ ರೂಮ್ ಅಲ್ಲಿ ಇರ್ತಾರೆ. ಆ ರೂಮ್ ಅಲ್ಲಿ ಇರುವಂತಹ ಸಂದರ್ಭದಲ್ಲಿ ಜಯಂತ್ ಟಿಗೆ ಈ ಒಂದು ಬುರುಡೆಯನ್ನು ತೆಗೆದುಕೊಂಡು ಅದರ ಮೈಂಡ್ ಅಲ್ಲಿ ಇದ್ದ ಕಾರಣಕ್ಕಾಗಿ ಒಂದು ಕೆಟ್ಟ ಕನಸನ್ನ ಕಂಡಿದ್ದ. ಅಂದ್ರೆ ಆ ಒಂದು ಕನಸು ಬಿದ್ದಂತ ಸಂದರ್ಭದಲ್ಲಿ ಆತ ಎದ್ದು ಕಿರುಚಾಡಿದ್ದ. ಇದನ್ನೆಲ್ಲವನ್ನು ಕೂಡ ವರದಿಯಲ್ಲಿ ಮೆನ್ಷನ್ ಮಾಡಿದ್ರು. ಹಾಗೆ ಅದರ ಜೊತೆಗೆ ಈ ಒಂದು ಬುರುಡೆ ವಿಚಾರವಾಗಿ ಆತ ತೆಗೆದುಕೊಂಡು ಹೋಗಿದ್ದಂತ ಬುರುಡೆ ಅಂದ್ರೆ ದೆಹಲಿಗೆ ತೆಗೆದುಕೊಂಡು ಹೋಗಿದ್ದಂತ ಬುರುಡೆಯನ್ನು ಆತ ವಾಪಸ್ಸು ಬೆಂಗಳೂರಿಗೆ ಕರೆತರಲಿಕ್ಕೆ ಒಪ್ಪಲಿಲ್ಲ. ಹೀಗಾಗಿ ಆತ ಆ ಬಳಿಕ ಗಿರೀಶ್ ಮಟ್ಟಣ್ಣ ಅವರ ಜೊತೆಗೆ ಆತ ವಿಮಾನದಲ್ಲಿ ವಾಪಸ್ ಆಗಿರುವಂತದ್ದು. ಈತನ ಈ ಹೇಳಿಕೆಯನ್ನು ಕೂಡ ಅದರಲ್ಲಿ ದಾಖಲು ಮಾಡಿರುವಂತ. ಅದರ ಜೊತೆಗೆ ಸುಜಾತಾ ಭಟ್ ಅವರಿಗೆ ಗೊತ್ತಿಲ್ಲದಂತೆ ಆ ಒಂದು ಬುರುಡೆ ಏನಿದೆ ಅದನ್ನ ಅವರು ಮಲಗಿದ್ದಂತ ರೂಮ್ ನಲ್ಲಿ ಇಟ್ಟಿರುವಂತದ್ದು ಮತ್ತು ಸುಜಾತಾ ಭಟ್ ಇದು ಏನು ಅಂತ ಕೇಳಿದಾಗ ಅದಕ್ಕೆ ಸರಿಯಾದಂತ ಉತ್ತರ ನೀಡದೇ ಇರುವಂತದ್ದು. ಈ ವಿಚಾರಗಳನ್ನೆಲ್ಲವನ್ನು ಕೂಡ ಆ ಒಂದು ವರದಿಯಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಸದ್ಯ ಈ ವರದಿಯ ಒಂದೊಂದೇ ವಿಚಾರಗಳು ಕೂಡ ಈಗ ಬಹಿರಂಗ ಆಗ್ತಾ ಇರುವಂತದ್ದು ಅಶ್ವಿನಿ. ರೈಟ್ ದಿನೇಶ್, ಇದ್ರ ಜೊತೆಲಿ ಈಗ ಗಮನಿಸೋದಾದ್ರೆ ಈಗ ಈ ವರದಿ ಏನಿದೆ ಇದು ಅಧಿಕೃತ, ಆದ್ರೆ ಇನ್ನೂ ಕೂಡ ಅಧಿಕೃತ ವರದಿ ಬಹಿರಂಗಗೊಂಡಿಲ್ಲ. ಯಾರೋ ಅರ್ಜಿ ಹಾಕಿ ತಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಈಗ ಈ ವರದಿ ಏನಿದೆ ಅದು ಬಹಿರಂಗ ಆಗೋದು ಯಾವಾಗ, ಅಥವಾ ಎಸ್ಐಟಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮಾಹಿತಿಯನ್ನ ಕೊಟ್ಟಿದ್ದಾರಾ? ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ದಿನೇಶ್? ಹೌದು ಅಶ್ವಿನಿ, ಅಂದ್ರೆ ಈಗಾಗಲೇ ವರದಿಯನ್ನ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಒಂದು ಹಂತದ ವರದಿ ಇದು. ಅಂದ್ರೆ ಎಸ್ಐಟಿ ಅಧಿಕಾರಿಗಳು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡಿದ್ದಾರೆ. ಹೀಗಾಗಿ ಒಂದು ಹಂತದ ವರದಿಯನ್ನ ಎಸ್ಐಟಿ ಅಧಿಕಾರಿಗಳು ಬೆಳ್ತಂಗಡಿಯ ಕೋರ್ಟ್ಗೆ ನೀಡಿದ್ರು. ಈ ವರದಿಯ ವಿಚಾರಗಳು ಒಂದೊಂದಾಗಿ ಬಹಿರಂಗ ಆಗ್ತಾ ಇದೆ. ಆದ್ರೆ ಎಸ್ಐಟಿ ಅಧಿಕಾರಿಗಳು ಯಾವುದೇ ರೀತಿಯಾಗಿ ಅಧಿಕೃತವಾಗಿ ಬಹಿರಂಗ ಪಡಿಸ್ತಾ ಇಲ್ಲ. ಅಂದ್ರೆ ಎಸ್ಐಟಿ ವರದಿಯಲ್ಲಿ ಏನೇನಿದೆ ಅನ್ನುವಂತ ವಿಚಾರಗಳನ್ನು ಎಸ್ಐಟಿ ಅಧಿಕಾರಿಗಳು ಯಾವುದೇ ಬಹಿರಂಗ ಪಡಿಸ್ತಾ ಇಲ್ಲ. ಆದ್ರೆ ಒಂದೊಂದೇ ವಿಚಾರಗಳು ಬಹಿರಂಗ ಆಗ್ತಾ ಇದೆ. ಅದರ ಜೊತೆಗೆ ಟಿ ಜಯಂತ್ ಎನ್ನುವಂತ ಏನಿದ್ದಾನೆ ಈತ ಆ ಒಂದು ವರದಿಯನ್ನ ಕೋರ್ಟ್ ಮೂಲಕವಾಗಿ ಈಗ ಪಡೆದುಕೊಂಡಿರುವಂತದ್ದು. ಹೀಗಾಗಿ ಒಂದಷ್ಟು ವಿಚಾರಗಳು ಮತ್ತು ಅದರ ಒಂದಷ್ಟು ಫೋಟೋ ಕಾಪಿಗಳು ಅದೀಗ ಬಹಿರಂಗ ಆಗ್ತಾ ಇರುವಂತದ್ದು ಅಶ್ವಿನಿ. ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.